Hello friends, welcome back to my YouTube channel. So KS ಒಂದು ಮೇನ್ಸ್ ರಿಸಲ್ಟ್ ಬಂದದ 1:3 ಒಂದು ಲಿಸ್ಟ್ ಕೂಡ ರಿಲೀಸ್ ಮಾಡ್ಯಾರ ಇಂಟರ್ವ್ಯೂ ಸಲುವಾಗಿ. ಸೊ ಇವತ್ತಿನ ವಿಡಿಯೋ ಒಳಗ KS ಒಂದು ಇಂಟರ್ವ್ಯೂಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೋಬೇಕು, ಯಾವೆಲ್ಲ ಡಾಕ್ಯುಮೆಂಟ್ಸ್ ಗಳ ಅವಶ್ಯಕತೆ ಐತಿ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡೋಣ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗತ್ತಿದ್ರ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡ್ರಿ. ಸೊ ಫಸ್ಟ್ ನಿಮ್ಮ ಒಂದು ಏನು ಅಡ್ರೆಸ್ ಕೊಟ್ಟಿರ್ತಾರಲ್ಲ ಕರೆಸ್ಪಾಂಡೆನ್ಸ್ ಅಡ್ರೆಸ್, ಆ ಒಂದು ಅಡ್ರೆಸ್ಸಿಗೆ ಕಾಲ್ ಲೆಟರ್ ಬರ್ತದ. ಕಾಲ್ ಲೆಟರ್ ಒಳಗೆ ನಿಮ್ಮ ಹೆಸರಾಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರದ್ದೊಂದು ಡೀಟೇಲ್ಡ್ ಆಗಿ KPSC ಕಡೆಯಿಂದ ನಿಮ್ಗೆ ಕಾಲ್ ಲೆಟರ್ ಬಂದಿರ್ತದ. ಅದು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಕೆಲವೊಮ್ಮೆ ಏನಾಗಿರ್ತೈತೆ ಅಂದ್ರೆ ಏನೋ ಕೆಲವು ಕಾರಣಗಳಿಂದ ಟೈರ್ 2 ಸಿಟೀಸ್ಗೆಲ್ಲ ಡಿಲೇ ಆಗಿ ರೀಚ್ ಆಗೋ ಚಾನ್ಸಸ್ಗಳು ಇರ್ತಾವ. ಸೊ ನೀವೇನ್ ಮಾಡ್ರಿ, ಕಂಟಿನ್ಯೂಸ್ ಆಗಿ ಒಂದು KPSC ವೆಬ್ಸೈಟ್ ಒಳಗೆ ಚೆಕ್ ಮಾಡ್ತಾ ಇರಿ. KPSC ವೆಬ್ಸೈಟ್ ಒಳಗೆ ಕೂಡ ನಿಮ್ಮ ಒಂದು ಕಾಲ್ ಲೆಟರ್ನ ಅಪ್ಲೋಡ್ ಮಾಡಿರ್ತಾರ, ಅಲ್ಲಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಆಗಾಗ ಒಂದು ವೆಬ್ಸೈಟ್ನ ಚೆಕ್ ಮಾಡ್ತಾ ಇರ್ರಿ. ಇನ್ನ ಏನೆಲ್ಲ ಒಂದಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನೋಡ್ತಾ ಹೋಗುನು. ಫಸ್ಟ್ ಒರಿಜಿನಲ್ ಐಡೆಂಟಿಫಿಕೇಶನ್ ಕಾರ್ಡ್. ಸೊ ಒರಿಜಿನಲ್ ಐಡೆಂಟಿಫಿಕೇಶನ್ ಕಾರ್ಡ್ ಬಟ್ ಅದ್ರ ಮೇಲೆ ನಿಮ್ಮ ಒಂದು ಫೋಟೋ ಇರ್ಬೇಕಾಗ್ತದ. ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್. ಇನ್ನು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ಗಳು ಕೂಡ ಇರ್ತಾವ. 30 ಮಿನಿಟ್ಸ್ ಬಿಫೋರ್ ನೀವು ಒಂದು ಇಂಟರ್ವ್ಯೂ ವೆನ್ಯೂಗೆ ರೀಚ್ ಆಗಿರ್ಬೇಕು. ಲೇಟ್ ಆದ್ರೆ ಅಲೌ ಮಾಡಂಗಿಲ್ಲ. ಅಂಡ್ ಜೊತೆಗೆ ಎಕ್ಸಾಮಿನೇಷನ್ ಡೇಟ್ ನ ಚೇಂಜ್ ಕೂಡ ಮಾಡಕ್ ಆಗಂಗಿಲ್ಲ. ಸೊ ಇವಾಗ ಏನೋ ಒಂದಷ್ಟು ಮೇಜರ್ ಇಶ್ಯೂಸ್ ಒಂದು ಆ ಟೈಮ್ ಒಳಗೆ ನೀವು ಅಲ್ಲಿ ರೀಚ್ ಆಗಕ್ ಆಗ್ಲಿಲ್ಲ, ಆ ದಿನ ನಿಮಗೆ ರೀಚ್ ಆಗಕ್ ಆಗ್ಲಿಲ್ಲ ಅಂದಾಗ ನಿಮ್ ಡೇಟ್ ನ ಅವರು ಎಕ್ಸ್ಟೆಂಡ್ ಮಾಡೋದಾಗಿರ್ಬೋದು, ಇನ್ನೊಂದು ದಿನ ಪೋಸ್ಟ್ಪೋನ್ ಮಾಡೋದಾಗಿರ್ಬೋದು, ಮಾಡೋದಿಲ್ಲ. ಸೊ ನೀವು ಯಾವುದೇ ತರದ ಸಿಚುವೇಶನ್ ಇದ್ರೂ ಕೂಡ ಅವತ್ತೇ ಅದೇ ಟೈಮಿಗೆ ಅಟೆಂಡ್ ಆಗ್ಬೇಕಂತೇಳಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರ. ಇನ್ನ 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಮೀಸಲಾತಿ ಪ್ರಮಾಣ ಪತ್ರ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಪ್ಲಸ್ ಜೊತೆಗೆ 2 ಜೆರಾಕ್ಸ್ ಪ್ರತಿಗಳು, ಸ್ವಯಂ ದೃಢೀಕೃತ 2 ಸೆಟ್ ಜೆರಾಕ್ಸ್ ಪ್ರತಿಗಳು ಮತ್ತು ಒರಿಜಿನಲ್ ಸೆಟ್ ಕೂಡ ಇರಬೇಕು. ಮೀಸಲಾತಿ ನೀವು ಯಾವ್ಯಾವ ಕೋರಿರಲ್ಲ ಎಲ್ಲಾನು. ಇವಾಗ ನೀವು ಕನ್ನಡ ಮೀಡಿಯಂ ಒಂದ್ ಮೀಸಲಾತಿ ಕೋರಿದ್ರಿ ಅಂತಂದಾಗ ಕನ್ನಡ ಮೀಡಿಯಂ 1 to 10th ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಸ್ ಗಳು ಇರ್ಬೇಕು ನಿಮ್ಮ ಹತ್ರ. ಅಂಡ್ ಗ್ರಾಮೀಣ ಮಾಧ್ಯಮ ಒಂದು ಮೀಸಲಾತಿ ಕೋರಿದ್ರ 1 to 10th ಗ್ರಾಮೀಣ ಒಂದ್ ಏನ್ ಸರ್ಟಿಫಿಕೇಟ್ಸ್ ಅವು ಇರ್ಬೇಕು. 3B ಆಗಿರ್ಬೋದು, SC/ST ಕ್ಯಾಂಡಿಡೇಟ್ಸ್ ಆಗಿರ್ಬೋದು. ಸೊ ಯಾವೆಲ್ಲ ಒಂದು ಮೀಸಲಾತಿನ ನೀವು ಕೋರಿರ್ತಿರಲ್ಲ ಅದರ ಎಲ್ಲಾ ಒಂದು ಸರ್ಟಿಫಿಕೇಟ್ಸ್ ಗಳು ಒರಿಜಿನಲ್ ಇರ್ಬೇಕು ಮತ್ತೆ 2 ಸೆಟ್ ಜೆರಾಕ್ಸ್ ಇರ್ಬೇಕಾಗ್ತದ, ಸೆಲ್ಫ್ ಅಟೆಸ್ಟೆಡ್. ಅಂಡ್ ಸರ್ಟಿಫಿಕೇಟ್ ಗಳ ಡೇಟಾ ವ್ಯಾಲಿಡಿಟಿ ಮುಗ್ದಿರಬಾರ್ದು, ಒಂದ್ಸಲ ಚೆಕ್ ಮಾಡ್ಕೊಳ್ರಿ. ಸೊ ಆ ತರ ಏನಾರ ಆಗಿದ್ರೆ ಅದನ್ನ ರಿನ್ಯೂವಲ್ ಮಾಡ್ಕೊಳ್ರಿ. ಅಂಡ್ ಓಲ್ಡ್ ಮತ್ತೆ ನೀವು 2 ಸರ್ಟಿಫಿಕೇಟ್ಸ್ ನ ಕ್ಯಾರಿ ಮಾಡ್ರಿ. ಆಧಾರ್ ಕಾರ್ಡ್, ಆಮೇಲೆ ವಿದ್ಯಾರ್ಹತೆ ಸಲುವಾಗಿ ನೀವು ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಏನ್ ಒಂದು ಅಂಕಪಟ್ಟಿಗಳು ಇರ್ತಾವಲ್ಲ ಎಲ್ಲಾ ಸೆಮಿಸ್ಟರ್ದು ಅಂಕಪಟ್ಟಿಗಳು ಮತ್ತೆ ಘಟಿಕೋತ್ಸವ ಸರ್ಟಿಫಿಕೇಟ್, ಏನು ಒಂದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇರ್ತೈತಲ್ಲ ಅದನ್ನೆಲ್ಲ ಒರಿಜಿನಲ್ ನೀವು ಕ್ಯಾರಿ ಮಾಡಬೇಕು. SSLC ಮಾರ್ಕ್ಸ್ ಕಾರ್ಡ್ ಆರ್ LC ಫಾರ್ ಡೇಟ್ ಆಫ್ ಬರ್ತ್ ಸಲುವಾಗಿ ನೀವು SSLC ಮಾರ್ಕ್ಸ್ ಕಾರ್ಡ್ ಅಥವಾ LC ನ ಕ್ಯಾರಿ ಮಾಡ್ಬೇಕಾಗ್ತದ. ಇನ್ನ ನೀವು ಆಲ್ರೆಡಿ ಗವರ್ಮೆಂಟ್ ಎಂಪ್ಲಾಯಿ ಇದ್ರಿ ಅಂದ್ರ NOC ಸರ್ಟಿಫಿಕೇಟ್ ನ ನೀವು ಸಬ್ಮಿಟ್ ಮಾಡ್ಬೇಕಾಗ್ತದ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನ ನೀವು ಇವಾಗಿಂದ ರೆಡಿ ಮಾಡ್ಕೊಂಡಿಟ್ಕೊಡ್ರಿ. ಸಿಂಪಲ್ ಡಾಕ್ಯುಮೆಂಟ್ಸ್ ಅದಾವ, ಬಟ್ ಕರೆಕ್ಟ್ ಆಗಿ ಡೇಟ್ ಆಗಿರ್ಬೋದು, ಫಾರ್ಮ್ಯಾಟ್ ಆಗಿರ್ಬೋದು, ಒಂದು ಏನ್ 3B ಸರ್ಟಿಫಿಕೇಟ್ ಆಗಿರ್ಬೋದು, ವ್ಯಾಸಂಗ ಪ್ರಮಾಣ ಪತ್ರ ಆಗಿರ್ಬೋದು, ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಆಗಿರ್ಬೋದು, ಮೆನ್ಷನ್ ಮಾಡಿದಂತ ಫಾರ್ಮ್ಯಾಟ್ ಒಳಗ ಅಂಡ್ ಡೇಟ್ ವ್ಯಾಲಿಡಿಟಿನ ಒಂದ್ಸಲ ಚೆಕ್ ಮಾಡ್ಕೊಳ್ರಿ. ಸೊ ಡಾಕ್ಯುಮೆಂಟ್ಸ್ ಎಲ್ಲಾನು ರೆಡಿ ಮಾಡಿ ಇಟ್ಕೊಳ್ರಿ. ಸೊ ಆ ಒಂದು ಕಾಲ್ ಲೆಟರ್ ಬರೋ ಸಲುವಾಗಿನ ವೇಟ್ ಮಾಡಕ್ ಹೋಗ್ಬೇಡ್ರಿ. ಇವಾಗಿಂದ ಎಲ್ಲಾ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಳ್ರಿ. ಅಂಡ್ ಇಂಟರ್ವ್ಯೂ ಸಲುವಾಗಿ ನಿಮ್ಮ ಒಂದು ಪ್ರಿಪರೇಷನ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ರಿ. ಅಗೇನ್ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.